ರಾಜ್ಯದಲ್ಲಿ ನೆರೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರ ನೆರವಿಗೆ ಪಾವಗಡದ ರಾಮಕೃಷ್ಣ ಸೇವಾಶ್ರಮ ಭಾವಿಸಿದೆ. ಈ ಬಾರಿ ಪರಿಹಾರ ಸಾಮಗ್ರಿಗಳ ಚೀಲಗಳನ್ನು ಇಂದು ಪಾವಗಡ ರಾಮಕೃಷ್ಣ ಸೇವಾಶ್ರಮದ ಸ್ವಾಮಿ ವಿವೇಕಾನಂದ ಸಭಾಂಗಣದಲ್ಲಿ ಭಕ್ತರು ಸ್ವಯಂ ಸೇವಕರು ಏರ್ಪಡಿಸಿದ್ದರು. ರಾಜ್ಯದಲ್ಲಿ ಎದುರಾಗಿರುವ ನೆರೆ ಸಂತ್ರಸ್ತರ ನೆರವಿಗೆ ಮೊದಲ ಹಂತದಲ್ಲಿ 1,000 ಚೀಲಗಳನ್ನು ಸಿದ್ಧಪಡಿಸಲಾಗಿದೆ. ಉತ್ತರ ಕರ್ನಾಟಕ ಪ್ರವಾಹ ಸಂತ್ರಸ್ತರಿಗೆ ಆಹಾರ ಕಿಟ್ ಶ್ರೀ ರಾಮಕೃಷ್ಣ ಸೇವಾಶ್ರಮ, ಟೀಂ ವಿವೇಕಾನಂದ, ಕರ್ನಾಟಕ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದೊಂದಿಗೆ ವಿತರಿಸಲಾಗುವುದು ಎಂದು ಸ್ವಾಮಿ ಜಪಾನಂದಜಿ ತಿಳಿಸಿದ್ದಾರೆ. ಸ್ವಾಮಿ ಜಪಾನಂದಜಿ ಮಹಾರಾಜ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು, ದಿನಸಿ ಮತ್ತಿತರ ಸಾಮಗ್ರಿಗಳು ಬೆಂಗಳೂರು, ಹುಬ್ಬಳ್ಳಿ, ಪಾವಗಡದ ಸಗಟು ವ್ಯಾಪಾರಿಗಳಿಂದ ಖರೀದಿ ಮಾಡಲಾಗಿದೆ. ಶುದ್ಧವಾದ, ಶುಚಿಯಾದ ಹಾಗೂ ಉತ್ಕೃಷ್ಟವಾದ ಪದಾರ್ಥಗಳನ್ನು ವಿತರಿಸುವುದು ಶ್ರೀ ರಾಮಕೃಷ್ಣ ಸೇವಾಶ್ರಮದ 3 ದಶಕಗಳಿಂದ ಬಂದಿರುವ ಸಂಪ್ರದಾಯ. ಹಾಗಾಗಿ ಭಗವಂತನ ಸೇವೆಯಂತೆ ಭಾವಿಸಿ ಈ ಕಾರ್ಯ ನೆರವೇರಿತು. ಪೂಜ್ಯ ಸ್ವಾಮಿ ಜಪಾನಂದಜಿ ಅವರು ಹೇಳುವಂತೆ ಉತ್ತರ ಕರ್ನಾಟಕದ 5,000 ಸಂತ್ರಸ್ತ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಿಸಲಾಗುವುದು. ಕೇರಳ ರಾಜ್ಯದ ವಯನಾಡು ಭಾಗದಿಂದ ಅನೇಕ ರೀತಿಯ ಮನವಿಗಳು ಬರುತ್ತಿವೆ. ಆ ಪ್ರದೇಶಕ್ಕೂ ಸುಮಾರು 5,000 ಕುಟುಂಬಗಳಿಗೆ ಪರಿಹಾರ ನೀಡಲು ವ್ಯವಸ್ಥೆ ಮಾಡಲಾಗುತ್ತಿದೆ. ಸುಮಾರು 65ಕ್ಕೂ ಹೆಚ್ಚು ಸಂತ್ರಸ್ತರಿಗೆ ಆಶ್ರಯ ನೀಡಿದ ಶಾಲೆ ಸಂಪೂರ್ಣ ಭೂಗತವಾಗಿದ್ದು, ಸಂತ್ರಸ್ತರು ತಮ್ಮ ಪ್ರಾಣ ಕಳೆದುಕೊಂಡಿರುವುದು ದುಃಖಕರ ಸಂಗತಿ ಎಂದರು. ನಮಸ್ಕಾರ. ಕಳೆದ 30 ವರ್ಷದಿಂದ ರಾಮಕೃಷ್ಣ ಸೇವಾಶ್ರಮ ಪಾವಗಡ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಪ್ರಕೃತಿ ವಿಕೋಪ ಆಗುತ್ತೋ ಅಲ್ಲಿಗೆ ಹೋಗ್ತಿರೋದು ನಿಮ್ಮೆಲ್ರಿಗೂ ಗೊತ್ತು, ಜಗಜ್ಜಾಹೀರ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂತು ಅಂದರೆ ಎಲ್ಲ ನನಗೆ ಫೋನ್ ಮಾಡ್ತಿದ್ದಾರೆ, ಸ್ವಾಮೀಜಿ ಇನ್ನೂ ಬಂದಿಲ್ವಾ, ಸ್ವಾಮೀಜಿ ಇನ್ನೂ ಬಂದಿಲ್ವಾ ಅಂತ. ಮತ್ತು ನಮ್ಮ ಈ ಡಿವೋಟೀಸ್ ಭಕ್ತರೆಲ್ಲರೂ, ಸ್ವಾಮಿ ಯಾವಾಗ ಕರೆದಿಲ್ಲ, ನಾವು ಇನ್ನೂ ಪ್ಯಾಕ್ ಮಾಡಬೇಕಲ್ವಾ, ಸ್ವಾಮೀಜಿಯಲ್ಲಿ ಇದಾಗಿದೆ. ಈಗ ನಾನು 2 ಕಡೆ ಓಡಾಡ್ತಾ ಇದ್ದೀನಿ, ಒಂದು ವಯನಾಡು, ಒಂದು ಗೋಕಾಕ್. ಟೋಟಲ್ಲು 6,000 ಜನಗಳಿಗೆ ನೋಡ್ಕೊಳ್ಳೋದಕ್ಕೆ ನಾವು ಈ ವರ್ಷ ಪ್ಲ್ಯಾನ್ ಮಾಡಿದ್ದೀವಿ, 6,000. ಇದಾದಮೇಲೆ ಗೋಕಾಕಲ್ಲಿ ನಮ್ಮ ವಾಲಂಟಿಯರ್ಸ್ ಇದ್ದಾರೆ, ರೆಡ್ ಕ್ರಾಸ್ ಸಂಸ್ಥೆ ಜೊತೆ, ಮತ್ತು ನಾಗಣ್ಣ ಅವರು ಫಾರ್ಮರ್ ಚೇರ್ಮನ್ ರೆಡ್ ಕ್ರಾಸ್ ಮತ್ತು ಸೆಂಟ್ರಲ್ ಕಮಿಟಿಯವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಅಲ್ಲಿ ಮಿಸ್ಟರ್ ಬಾದಾಮಿ, ಡಾಕ್ಟರ್ ಬಿದ್ರಿ, ಮಹಂತೇಶ್ ಲೋಟೆ ಇವರೆಲ್ಲರೂ ಸೇರಿಕೊಂಡಿದ್ದಾರೆ. ನನಗೆ ಅಲ್ಲೂ ಪ್ರತಿ ಊರಲ್ಲೂ ನಮಗೆ ಡಿವೋಟೀಸ್ ಇದ್ದಾರೆ. ಅಲ್ಲಿ ನಮಗೀಗ ಸುಮಾರು 150ಕ್ಕೂ ಮಿಗಿಲಾದ ವಾಲಂಟಿಯರ್ಸ್ ಇದ್ದಾರೆ. ಈಗ ನಾವು ಇದನ್ನೆಲ್ಲ ಲಾರಿನಲ್ಲಿ ಕಳಿಸ್ತಾ ಹೋಗ್ತಾ ಇದ್ದೀವಿ. ಈಗ ಬಹುಶಃ ಈ ಕೆಲಸ ಆದಮೇಲೆ ನನ್ನ ಪರ್ಸನಲ್ ಒಂದು ಇಂಟ್ರೆಸ್ಟ್ ಇದೆ. ಯಾವ ಸ್ಕೂಲ್ನಲ್ಲಿ 50 ಜನ 60 ಜನ ಇದ್ದರೂ, ಯಾವ ಸ್ಕೂಲು ಕೊಚ್ಚೋಯ್ತೋ ಆ ಸ್ಕೂಲ್ನ ಪೂರ್ಣವಾಗಿ ಕಟ್ಟಿಸ್ಬೇಕು ಅಂತ ನಾವು ಮನಸ್ಸು ಮಾಡಿದ್ದೀವಿ. ಆ ಸ್ಕೂಲ್ನ ಪುನರ್ನಿರ್ಮಾಣ ಮಾಡಿ ಇಡೀ ಮುಂದಿನ ಪೀಳಿಗೆಗೆ ಒಂದು ಶಾಶ್ವತವಾದ ಶಿಕ್ಷಣ ಕೇಂದ್ರವಾಗಲಿ ಅನ್ನೋ ಆಸೆ. ಅದನ್ನು ನಾನು ಈಗ ಮುಂದಿನ ವಾರದಲ್ಲಿ ಕೇರಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಯ ಕಲೆಕ್ಟರು, ಅಲ್ಲಿಯ ಡೆಪ್ಯೂಟಿ ಕಲೆಕ್ಟರು ಎಲ್ಲರೂ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.